ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡೆಂಟಿಸ್ಟ್ ಪ್ರಣತಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಶ್ಮಿತಾ ದಂದು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಸೊ ಇವತ್ತು ನಮ್ಮ ಮನೇಲಿ ಏನೇನು ಮಾಡಿದ್ವಿ, ಹೆಂಗೆ ಹಬ್ಬ ಮಾಡಿದ್ವಿ ಅಂತ ಈ ಪೂರ್ತಿ ವ್ಲಾಗ್ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ವಾಚ್ ಮಾಡಿ ಅಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಶಾಪಿಂಗ್ ಆಯ್ತಾ? ಇನ್ನೂ ಇದೆ, ಮಾಡಿದ್ರೆ ನಿನ್ನೆ ಇತ್ತು. ವರಮಹಾಲಕ್ಷ್ಮಿ ಶಾಪಿಂಗ್ ಆಯ್ತಾ? ನಿನ್ನೆ ಇದೆಯಪ್ಪ. ಕಂಟಿನ್ಯೂಷನ್ ಮಾಡ್ಬಿಡ್ತೀನಿ ಈ ವ್ಲಾಗ್ನ. ಈ ವರಮಹಾಲಕ್ಷ್ಮಿಗೆ ನೋಡಿ ಗೈಸ್, ಇಷ್ಟು ಶಾಪಿಂಗ್ ವರಮಹಾಲಕ್ಷ್ಮಿಗೆ. ಅಮ್ಮ ಇನ್ನ ಏನಿದೆ ಶಾಪಿಂಗು? ನನ್ನೇ 40,000 ರೂಪಾಯಿಂದ ಆಗಿದೆ. ಇದೆ ಮುಂದೆ ಬಾಳಕಂಬ ಹಣ್ಣು ಬಾಳಕಂದ ನಾಳೆ ಬರ್ತಾ ಇದೆ. ಹೌದಾ? ಬರ್ತದೆ. ಇನ್ನೇನು ಇದೇ ಆಗಿದೆಯಲ್ಲ, ನನ್ನ 40,000 ಹೋಗಿದೆ ನಂದೇ. ಜಾಸ್ತಿನೇ ಆಗಿಲ್ವನ್ರಿ ಗೀತಾ? ತಗೊಂಡ್ರಿ ಮಲ್ಬಾರಲ್ಲಿ? ಗೀತಾರು ನೀವೇನು ತಗೊಂಡ್ರಿ? ಮುಖವಾಡ, ಹ್ಯಾಂಟಿ, ಕುಂಕುಮ ಬಟ್ಟು. ಇವರು ತಂಗಿದೆ ವರಮಹಾಲಕ್ಷ್ಮಿ ಬೆಳ್ಳಿ ಶಾಪಿಂಗ್. ಈ ಒಂದು ವಿಡಿಯೋ ಹಿಂದಿನ ದಿನದ್ದು. ಸೊ ಈ ಕ್ಲಿಪ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತು ನಾನು ಬಂದಿರೋದು ಕೈಲಾಶ್ ಪರ್ಬಾದ್ಗೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಆ್ಯಂಡ್ ವಿ ಹ್ಯಾಡ್ ಅಮೇಝಿಂಗ್ ವೆಜ್ ನಾರ್ತ್ ಇಂಡಿಯನ್ ಫುಡ್ ಆ್ಯಂಡ್ ಐ ಥಿಂಕ್ ಇವೆಲ್ಲ ಈ ಒಂದು ರೆಸ್ಟೋರೆಂಟ್ಗೆ ಹೋಗಿ ಟ್ರೈ ಮಾಡಬೇಕು. ಎವ್ರಿ ಡಿಶ್ ವಾಸ್ ಲೈಕ್ ಟಾಪ್ ನಾಚ್ ಆ್ಯಂಡ್ ಇದಾಗಿತ್ತು ಹಿಂದಿನ ದಿನ ಪ್ರಿಪ್ರೇಷನ್ ಬ್ಲಾಗ್. ಆ್ಯಂಡ್ ನೆಕ್ಸ್ಟ್ ದಿನ ನಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಈ ಒಂದು ಪೂಜೆನ ಸ್ಟಾರ್ಟ್ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನೋ ಒಂಥರ ಸಡಗರ, ನಿದ್ದೆನೇ ಬರಲಿಲ್ಲ ಇಡೀ ರಾತ್ರಿ. ಆದರೂ ಕೂಡ ಬೇಗ ಎದ್ದು, ಬಿಕಾಸ್ 3 ಗಂಟೆಯಿಂದ ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ರು ಆ್ಯಂಡ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿ ಅಷ್ಟು ಬೇಗ ಎದ್ದು ದೇವಿನ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನನಗೆ ಕನೆಕ್ಟ್ ಆಗಿದ್ದು ಲಾಸ್ಟ್ ಇಯರಿಂದ. ಸೊ ಆ ಒಂದು ವರ್ಷದಿಂದ ನನಗೆ ತುಂಬ ಖುಷಿಯಾಗಿ ಈ ಒಂದು ಹಬ್ಬಕ್ಕೆ ನಾನು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ ಆ್ಯಂಡ್ ಈ ವರ್ಷನೂ ಕೂಡ ಮಾಡಿದ್ದೀನಿ. ಅದೇನು ಅಂತ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಆ್ಯಂಡ್ ಈ ಥರ ನನ್ನ ಲಕ್ಷ್ಮಿ ಕಾಣ್ತಾ ಇದ್ರು. ಸೊ ಹೇಗೆ ಕಾಣುತ್ತೆ ಹೇಳಿ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೂ ಕೂಡ ವರಮಹಾಲಕ್ಷ್ಮಿ ನೀವು ಕೇಳಿದಷ್ಟು ವರ ಕೊಟ್ಟು ನಿಮ್ಮ ಲೈಫ್ನ ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇವರು ರೇಖಾ ಅಕ್ಕ ಅಂತ ನನ್ನ ಜೊತೆ, ಇವರು ಕ್ಲಿನಿಕ್ನಲ್ಲಿ ಜೊತೆಲಿರ್ತಾರೆ ಆ್ಯಂಡ್ ಇವರು ಕೂಡ ನಾನು ನೆನ್ನೆ ನೈಟೇ ಇನ್ವೈಟ್ ಮಾಡಿದ್ದೆ. ಸೊ ಎಲ್ಲ ಪ್ರಿಪ್ರೇಷನ್ಗೂ ಇವರು ಕೂಡ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಇವತ್ತು ಕೂಡ ನನ್ನ ಜೊತೆ ಇಡೀ ದಿನ ಇದ್ದರು. ಸೊ ಎಲ್ಲ ಇವ್ರದ್ದೇ ಪ್ರಿಪ್ರೇಷನ್ ಇದ್ದಿದ್ದು. ನಮ್ಮ ಅಮ್ಮಂಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂತ ಆ್ಯಂಡ್ ನಮ್ಮ ರೇಖಕ್ಕ ಪ್ರೋಯಿನ್ ಹೋಳಿಗೆ ಮಾಡೋದು. ಸೊ ಅವರು ಅದು ಕೂಡ ಮಾಡಿಕೊಟ್ರು. ನಿಂಗೂ ಕಟ್ತಿ ತಡಿ. ಇವರು ನಮ್ಮಮ್ಮ ಸುಧಮ್ಮ. ಸೊ ಇವರು ಅವ್ರ ಅಮ್ಮನ ಸೀರೆನ ಇವತ್ತು ಉಟ್ಕೊಂಡಿದ್ದಾರೆ ಆ್ಯಂಡ್ ಶಿ ವಾಸ್ ಸೋ ಹ್ಯಾಪಿ. ಬೇಸಿಕಲಿ ಯಾರೂ ನಿದ್ದೆ ಮಾಡಿಲ್ಲ, ಬಟ್ ಆದರೂ ಎಷ್ಟು ಜೋಶಲ್ಲಿದ್ದೀವಿ ಅಲ್ವಾ. ಸೊ ಆ್ಯಂಡ್ ಅಮ್ಮ ಕೂಡ ಇವಾಗ ಪೂಜೆ ಮಾಡ್ತಿದ್ದಾರೆ ಆ್ಯಂಡ್ ನಮ್ಮ ಅಕ್ಕ ಕೂಡ ಬರ್ತಿದ್ದಾರೆ. ಸೊ ಅವರು ಕೂಡ ಕಾಲ್ ಮಾಡಿದ್ರು. ಇವರು ರೇಖಾ ಅಕ್ಕ ಅವರ ಮಗ. ಸೊ 2ನೇ ಮಗ ಇವನು, ಇನ್ನೊಬ್ಬ ಮಗ ಬರ್ತಾನೆ. ಸೊ ಇವರು ಕೂಡ ನಮ್ಮ ಮನೆ ಹಬ್ಬಕ್ಕೆ ಬಂದಿದ್ರು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ಮನೆ ತುಂಬ ಜನ ಇದ್ದಾರೆ ಅಂತ ಆ್ಯಂಡ್ ಇನ್ನು ಬರ್ತಿದ್ದಾರೆ. ಅಕ್ಕ ನಮಸ್ಕಾರ ಮಾಡ್ಕೋ. ಥ್ಯಾಂಕ್ ಯು ಅಕ್ಕ. ನೀವು ಇಟ್ಕೊಳ್ಳಿ ಅಕ್ಕ. ಬಾಯ್. ಅಪ್ಪ ಚೆನ್ನಾಗಿತ್ತು, ಇನ್ನ ಚೆನ್ನಾಗಿ ಆಗ್ತಿದೆ. ಇನ್ನ ಇದೆ ಇವತ್ತೆಲ್ಲ ಕುಕ್ಕಿಂಗ್ ಎಲ್ಲ. ರೇಖಾ ಅಕ್ಕ ಪಟ್ಟು ಕುತ್ಕೊಳ್ಳೋದು, ಸುಧಕ್ಕ ಬೇಗ ಕಲ್ಸಪ್ಪ. ಏನ ಸುಷ್ಮಿತನ ಅಲ್ಲಿಂದ ಬರಂಗ್ ಮಾಡಪ್ಪ. ಗಣಪತಿ ಲಕ್ಷ್ಮಿ ಮಾಡ್ಕೊಳ್ಳೋದು. ದೇವರು ಚೆನ್ನಾಗಿ ಹೊರಲಿ ಕಣಪ್ಪ, ಅಷ್ಟೇ ಕೇಳೋದು ನಾವು. ನೀವು ತಗೊಳ್ಳಿ ಗೈಸ್. ಹೇಳು ನಿಮ್ಮ ಮಗನ ಜೊತೆ ಏನಂತಿದೆಯಮ್ಮ? ವರಮಹಾಲಕ್ಷ್ಮಿ ಶುಭಾಶಯಗಳು ಮುದ್ದು. ನಿನಗೆ ಮುಂದಿನ ಸರಿ ಏನು ತರ್ತೀನಿ ಗೊತ್ತಾ? ಚೈನ್ ತರ್ತೀನಿ.
ಬ್ರೂನೋಗೆ ಚೈನು. ಬೆಳ್ಳಿ ಚೈನ್ ಹಾಕ್ತೀನಿ ಮಗನೇ, ಯಾರಿಗೆ ಕೊಡ್ಬೇಡ ಮಗ್ಗ. ಜಾಸ್ತಿ ಓದಿ ನವೋದಯ ಪಾಸ್ ಆಗಿ ಬರ್ಬೇಕು ನೆಕ್ಸ್ಟ್ ವರ್ಷ ಆಯ್ತಾ. ತಿಂಡಿ ನಿಮ್ಮ ಮನೇಲಿ ಸುಧಾ ಇನ್ಮೇಲೆ ತಿಂಡಿ ಏನು? ನಂದಿನಿ ಸಣ್ಣ ಆಗಿದ್ದಾಳೆ. ಹಾಯ್ ಹಾಯ್ ವತ್ಸ. ನೋಡಿ ಗೈಸ್ ಹಬ್ಬಕ್ಕೆ ಬಂದೇವ್ರೆ, ಇವರು ಬಂದವ್ರೆ ಗೈಸ್. ಹುಂಡಿನಹೊಳೆಯಿಂದ ಬಂದಿವ್ರೆ ಪೂಜೆ ಮಾಡೋಕ್ಕೆ ಕುಟುಂಬ ಸಮೇತರಾಗಿ, ನಮ್ಮ ಭಾವನ್ ಬಿಟ್ಟು. ತಗೊಳ್ಳಿ ನಿಮ್ಮ ಮೇಡಮ್ ತಗೊಳ್ಳಿ. ಇಲ್ಲ ಈಗಂತೂ ಹಿಂದೆ ಬರ ಹೊಡಿತೀನಿ. ದೂರ ಹೋಗ್ರಿ. ಸೊ ಈ ವರ್ಷ ಕುಂಕುಮಕ್ಕೆ ಏನಾದರೂ ಸ್ಪೆಷಲ್ ಆಗಿರಲಿ ಅಂತ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇವಾಗ ಕುಂಕುಮ ಬಂದಿರೋದು ಮಂಜುನಾಟಿ ಮತ್ತು ರೇಖಾ ಅಕ್ಕ ಅವರು. ಸೊ ಅವರಿಗೆ ಕೊಟ್ಟು ನಾನು ನಮಸ್ಕಾರ ಮಾಡಿಕೊಂಡೆ. ಆ್ಯಂಡ್ ಈ ಒಂದು ರಿಟರ್ನ್ ಗಿಫ್ಟ್ ಪ್ಲ್ಯಾನ್ನ ನಾನು ಇಟ್ಟರೆ 2 ಮಂತ್ಸಿಂದ ಮಾಡಿದೆ, ಬಿಕಾಸ್ ನಮ್ಮ ಕ್ಲಿನಿಕ್ನಲ್ಲಿ ರೇಖಾ ಅಕ್ಕ ಅವರೇ ಮಾಡಿಕೊಟ್ಟಿದ್ದು ನನಗೆ ಈ ಒಂದು ಗಿಫ್ಟ್ನ. ಹ್ಯಾಂಡ್ ಮೇಡ್ ಚೆನ್ನಾಯ್ತಾ? ಬಟ್ಟೆ ಕೊಡ್ಬೇಕಲ್ವಾ ಆಂಟಿ, ಹಂಗಾಗಿ ನಮ್ ರೇಖಕ್ಕ ಮಾಡಿದ್ದು. ಸೀಸನ್ ತನಕ 2 ತಿಂಗಳಿಂದ ಅಷ್ಟು ಜನಕ್ಕೆ ಮಾಡಿಸಿರೋದು. ಆಯ್ತಾ? ಇದಾದ್ಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಆ್ಯಂಡ್ ಊಟಕ್ಕೆ ಏನಿತ್ತು ಅಂತ ನೋಡಿ. ಕೋಸಂಬರಿ, ಉಪ್ಪಿನಕಾಯಿ, ಮತ್ತೆ ಕಾಯಿ ಹಾಲು, ತುಪ್ಪ, ಹೋಳ್ಗೆ, ರೇಖಾ ಮಾಡಿರೋ ಹೋಳ್ಗೆ, ಮತ್ತೆ ಪಲ್ಯ, ಬಾಳೆದೆಲೆ, ಪುಳಿಯೋಗರೆ, ಕೋಸಂಬರಿ ತೋರಿಸ್ದೆ. ಸೊ ಎಷ್ಟು ಐಟಮ್ಸ್ ಆಗಿವೆ. ಆ್ಯಂಡ್ ನಮ್ಮ ದೊಡ್ಡಮ್ಮ ಊರಿಂದ ಬಂದರು. ನೀನ್ ಗೊತ್ತಾಗಲ್ವಾ ದೊಡ್ಡಮ್ಮ, ಅಲ್ಲಿಂದ ಹಂಗ್ ಬಂದಿಯಲ್ಲ. ಹಾ ಸುಧವ್ರೆ ಹೆಂಗಿದೆ ಟೇಸ್ಟ್? ಸುಧವ್ರೆ ಯಾರು ಮಾಡಿರೋದು ಏನೇನು? ಹೌದಾ? ಹೋಳ್ಗೆ ಹೆಂಗಿದೆ? ಮೈತು ದೊಡ್ಡಮ್ಮ ಅವ್ರೆ ಹೆಂಗಿದೆ ಆಂಟಿ? ಹೆಂಗಿದೆ ಅಡಿಗೆ? ನಂದಿನಿ ಮತ್ ಬೇಜಾರ ಬಿಡ. ಮತ್ ಮಲ್ಬಾರ್ಗ್ ಹೋಗ್ಬೇಕು. ಇವ್ರು ನಮ್ಮಮ್ಮನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ನಮ್ಮ ರಿಲೇಟಿವ್ ಕೂಡ ಆಗಬೇಕು, ಗೀತಾ ಆಂಟಿ ಅಂತ. ಇವರು ನಮ್ಮ ಪಕ್ಕದ ಮನೆಯವರು, ನಾಗು ಅಕ್ಕ. ಸೊ ಅವರು ಕೂಡ ಬಂದಿದ್ರು. ಸುಧಮ್ಮ ಮಾಡಿರೋದು ರಾತ್ರಿ ಕುತ್ಕೊಂಡು ಸ್ಟಾರ್ಟ್ ಮಾಡ. ಅಮ್ಮ ತಿರ್ಗಮ್ಮ ಮಾರಿ ಮುತ್ತ ಬಾಗಣ ವರಮಹಾಲಕ್ಷ್ಮಿ ಮಗ ವರಮಹಾಲಕ್ಷ್ಮಿ ದಿಸ್ಕೊಟ್ಟು ಹಾಕಿ ಹೋಗ್ತಿತ್ತು ಉಂಟು ಆಕೆ ಚೆನ್ನಾಗಿದೆ, ಅದೇನಿಲ್ಲ. ಮಾರಿ ಮುತ್ತ ಸುಮ್ಮನೆ ಯಾವ್ದೋ ಬಳೆ ನೋಡಿ ಬಳೆ ಪ್ರೀತಿ ಬಾಗ್ನ ಕೊಡ್ತಿದ್ದಾರೆ ಗೈಸ್. ಥ್ಯಾಂಕ್ ಯು ದೊಡ್ಡಮ್ಮ. ಕಾಯಿ ಇಲ್ಲ ಪಡ್ಲೆ ಕಾಯಿ ಇಲ್ಲ ಮುಂದಕ್ಕೆ ಅದೇ ಗತಿಗೆ ಆಚೆ ಕಾಯಿ ಕೊಟ್ಟು ನಮಸ್ಕಾರ ಕಡೆ ಕಚ್ಚಿ ಕಚ್ಚಿ ನಾನೇ ಹೋಗೋಳು. ಅದು ನಿಜ.
ನಾನು ಹೋಗಲ್ಲ ಯಾವ ನನಗೊಂದು ದೊಡ್ಡಮ್ಮನೆ ಬರ್ದೀನಿ, ಯಾರು ಬರಲ್ಲ. ಒಂದು ಸ್ವಲ್ಪ ಗಿಣ್ಣ ಕಚ್ಚಿ ನಂದಿನಿ ಅವ್ರು ಬಂದಿದ್ದಾರೆ ಗೈಸ್ ಹಬ್ಬ ಮಾಡೋಕೆ. ಒಮ್ಮೆ ಗಡ್ ಹೂ ಬಿದ್ದೆ ಬಿಡ್ತು ಹಂಗಿದ ತಕ್ಷಣ. ಸೊ ಇವರು ನಮ್ಮ ಅಕ್ಕ ನಂದಿನಿ ಆ್ಯಂಡ್ ಇವಳು ನನ್ನ ಅಕ್ಕನ ಮಗಳು ವರ್ಷಾ ಅಂತ. ಸೊ ಇವಾಗ ಇವರು ಕೂಡ ಸಂಜೆ ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ಸಂಜೆ ಪೂಜೆ ಮಾಡಿ ಹಾಗೆ ಆರತಿ ಕೂಡ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಇವತ್ತು ಬಾಗ್ನ ಕೊಡ್ತಾ ಇದ್ದೀವಿ. ನಮ್ಮ ತಂದೆಯವ್ರು ನೆಡ್ಸ್ಕೊಂಡ್ ಬಂದಿರೋದು. ಇವತ್ತು ಅವಳ ಅದೃಷ್ಟ, ಇವತ್ತಿಲ್ಲೇ ಬಂತ ಅವಳ ಅದೃಷ್ಟ ಇದೆ. ಬೇಸಿಕಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೊಂದು ಅರ್ಥಪೂರ್ಣ ಆಗಿರೋ ಆಚರಣೆಗಳಿದೆ ಅಲ್ವಾ. ಸೊ ಅದರಲ್ಲಿ ಈ ಬಾಗ್ನ ಕೊಡೋದು ಒಂಥರ ಸ್ಪೆಷಲ್. ಯಾವಾಗಲೂ ನಾವು ಅವ್ರ ಮನೆಗೆ ಗೆಸ್ಟಾಗಿ ಹೋಗೋದಕ್ಕೂ ಬಾಗ್ನ ತೊಗೊಂಡು ಅವ್ರ ಮನೆಗೆ ಹೋಗೋದಕ್ಕೂ ಡಿಫ್ರೆಂಟಾಗಿ ಅನಿಸುತ್ತೆ. ಆ್ಯಂಡ್ ನಮ್ಮ ಮನೆಗೂ ಕೂಡ ನಮ್ಮ ಮಾವಂದ್ರು ಬಾಗ್ನ ತಂದಾಗಲ ನಮ್ಮಮ್ಮ ಅಷ್ಟೇ ಖುಷಿಯಿಂದ ಇರ್ತಾರೆ. ಬಿಕಾಸ್ ದಟ್ ಮೇಕ್ಸ್ ಅ ಸ್ಪೆಷಲ್ ಪ್ಲೇಸ್ ಆನ್ ದಟ್ ಡೇ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಹೆಂಡತಿ ಭೂಮಿಕಾ ಅಂತ. ಸೊ ಇವರು ಕೂಡ ಮನೆ ಕರೆದಿದ್ದೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹೌದಾ? ನನಗೆ ಆತ್ಮೀಯ ಇದು 100 ಜನ ಹಿಡ್ಕೋಬಹುದು, 100 ಜನ ಮಾತಾಡ್ಬೋದು. ಇಲ್ಲೇ ಹೋದ್ರಲ್ಲ ನಿಮ್ಮ, ಈಗ ಈಗ ಹೋದ್ರಲ್ಲ. ಈ ದಿನ ನಮ್ಮೂರಿಗೆ ಕೋಡಿಮಠ ಸ್ವಾಮೀಜಿ ಕೂಡ ಬಂದಿದ್ರು. ಸೊ ಹಾಗಾಗಿ ನಮ್ಮ ಚಂದ್ರು ಅಂಕಲ್ ಮನೆಗೂ ಕೂಡ ಬಂದಿದ್ರು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಆಶೀರ್ವಾದ ತಗೊಳ್ಳೋಣ ಅಂತ ಹೋಗಿದ್ವಿ. ಆ್ಯಂಡ್ ಇವರು ಬಂದಿದ್ದು ಕೂಡ ಇವತ್ತಿನ ಡೇ ಇವ್ರನ್ನ ನಾನು ನೋಡಿದ್ದು ಕೂಡ ಸ್ಪೆಷಲ್ ಅಂತ ಅನ್ನಿಸ್ತು. ಆ್ಯಂಡ್ ಒಂದೇ ದಿನ ಇಷ್ಟೊಂದು ಇವೆಂಟ್ಸ್ ನಡೀತು ಆ್ಯಂಡ್ ಇಟ್ ವಾಸ್ ಸೋ ಓವರ್ವೆಲ್ಮಿಂಗ್ ಆನ್ ದಿಸ್ ಡೇ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಆ್ಯಂಡ್ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.